ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀಡುವಂತಹ ಪುಟ್ಟ ಪ್ರಯತ್ನ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮೆಣಸಿನ ಬಗ್ಗೆ ಮಾತನಾಡೋಣ. ಮೆಣಸು ಅಂದ ತಕ್ಷಣ ನೀವು ಬೇರೆ ಮೆಣಸು ಅಂತ ಅನ್ಕೋಬೇಡಿ. ಮೆಣಸು ಅಂದರೆ ಅದು ಕರಿಮೆಣಸು ಅಥವಾ ಕಾಳು ಮೆಣಸು ಅಂತಕ್ಕಂಥದ್ದು. ಎಷ್ಟೋ ಜನ ಇವತ್ತಿಗೂ ಕೂಡ ಕಾಳು ಮೆಣಸಿನ ಸಾರನ್ನು ಊಟ ಮಾಡುವಂಥವರಿದ್ದಾರೆ. ಈ ಕಾಳು ಮೆಣಸಿನಿಂದ ಏನೆಲ್ಲ ಪ್ರಯೋಜನ ಇದೆ, ಇದನ್ನು ಎಷ್ಟು ಸೇವನೆ ಮಾಡಬೇಕು, ಹೇಗೆ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಅಷ್ಟೇ ಅಲ್ಲದೆ ಆರೋಗ್ಯಕ್ಕೆ ಇದರಿಂದ ಏನಾದರೂ ಪ್ರಯೋಜನ ಇದೆಯಾ, ಆರೋಗ್ಯ ರಕ್ಷಣೆಗೆ ಏನಾದರೂ ಪ್ರಯೋಜನ ಇದೆಯಾ ಅನ್ನುವಂಥ ವಿಷಯವನ್ನು ಇವತ್ತು ನಾವು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾವು ಬಳಸ್ತಕ್ಕಂತಹ ದಿನನಿತ್ಯ ಬಳಸ್ತಕ್ಕಂಥ ಎಲ್ಲ ವಸ್ತುಗಳಲ್ಲಿ ಕೂಡ ಔಷಧಿ ಗುಣ ಇರುತ್ತೆ. ಆದರೆ ನಾವು ಗಮನಿಸಕ್ಕೆ ಹೋಗಿರೋದಿಲ್ಲ ಅಷ್ಟೇ. ಎಷ್ಟೋ ಜನರಿಗೆ ಆ ಔಷಧಿ ಗುಣ ಎಲ್ಲಿರುತ್ತೆ, ಹೇಗೆ ಪ್ರಯೋಜನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಕೆಲವರು ಕರಿಬೇವನ್ನು ಸೈಡ್ಗಿಡ್ತಾರೆ. ಅದು ಕೇವಲ ಒಗ್ಗರಣೆಗೆ ಮಾತ್ರ ಅಂತ, ಅದರಿಂದ ಏನು ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಕೆ ಹೋಗಿರೋದಿಲ್ಲ. ಇನ್ನೂ ಕೆಲವರು ಕರಿಮೆಣಸಿನ ಸಾರು ಮಾಡಿದ್ರೆ ಊಟನೇ ಮಾಡೋದಿಲ್ಲ. ಯಾಕಂದರೆ ಅವ್ರಿಗೆ ಅದ್ರ ಪ್ರಯೋಜನ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಹಾಗಂತ ಹೇಳಿ ನಾನು ಊಟ ಮಾಡ್ತೀನಿ ಅಂತ ಹೇಳಿ ಜಾಸ್ತಿ ಕರಿಮೆಣಸನ್ನು ತಿನ್ನೋಕೆ ಹೋಗಬೇಡಿ. ಅದರಿಂದನೂ ಕೂಡ ಅಪಾಯ ಇರುತ್ತೆ. ಹಾಗಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಇತಿಮಿತಿಯಲ್ಲಿ ನಾವು ಕರಿಮೆಣಸನ್ನು ಬಳಸೋದು ಬಹಳ ಅವಶ್ಯಕವಾಗುತ್ತೆ. ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಾಳು ಮೆಣಸು, ಇದನ್ನು ಬಳಸೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕಂದರೆ ಯಾವುದೇ ಒಂದು ಔಷಧಿ ಗುಣ ಇದೆ ಅಂತ ಹೇಳಿ ಹೆಚ್ಚು ಸೇವನೆ ಮಾಡಿ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡಿಕೊಳ್ಳೋದು ಎಷ್ಟು ಸರಿ ಅಲ್ವಾ? ಭಾರತೀಯ ಆಹಾರ ಪದ್ಧತಿ ಶ್ರೇಷ್ಠವಾಗಿದೆ. ಹಾಗೆ ಅಷ್ಟೇ ಅಲ್ಲದೆ ನಾವು ನಿತ್ಯ ಸೇವಿಸುವಂಥ ಆಹಾರ ಪದ್ಧತಿ ಸಮತೋಲನವಾಗಿರುತ್ತೆ. ಯಾವುದು ಕೂಡ ಹೆಚ್ಚಿರೋದಿಲ್ಲ, ಯಾವುದು ಕೂಡ ಕಡಿಮೆ ಇರೋದಿಲ್ಲ. ಒಂದೊಂದು ಕಡೆಯಲ್ಲಿ ಒಂದೊಂದು ಆಹಾರ ಪದ್ಧತಿ ಇರುತ್ತೆ. ಉತ್ತರ ಕರ್ನಾಟಕ ಹೋದರೆ ಸ್ವಲ್ಪ ಖಾರ ಇರುತ್ತೆ. ಇನ್ನು ಮಂಗಳೂರಿಗೆ ಹೋದರೆ ಅಲ್ಲಿಯೇ ಒಂದು ಸ್ಟೈಲ್ ಇರುತ್ತೆ. ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ದೇಶದಿಂದ ದೇಶಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ, ಪಟ್ಟಣದಿಂದ ಪಟ್ಟಣಕ್ಕೆ, ಮನೆಯಿಂದ ಮನೆಗೆ ಬದಲಾವಣೆಗಳು ಜಗದ ನಿಯಮ ಅಲ್ವಾ? ಇದಿಷ್ಟೇ ಅಲ್ಲದೆ ನಾವು ನಿತ್ಯ ಬಳಸುವಂತಹ ಸಾಂಬಾರ ಪದಾರ್ಥಗಳಲ್ಲಿ ಔಷಧಿಯ ಗುಣ ಇದೆ. ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಪ್ರಶಂಸೆಯನ್ನು ಪಡ್ಕೊಂಡಿದೆ. ಎಷ್ಟೋ ಆಹಾರಗಳು ನಮ್ಮನ್ನು ನೋಡಿ ಬೇರೆ ದೇಶಗಳು ಅದನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ.
ದಿಢೀರಂತ ಆಗಬೇಕು ಅಂತ ನಾವೇನೋ ಚಟ್ನಿ ಮಾಡಿರ್ತೀವಿ, ಅದು ವಿದೇಶದಲ್ಲಿಯೂ ಕೂಡ ಹೋಗಿ ಫೇಮಸ್ ಆಗಿರುತ್ತೆ. ಆದರೆ ನಾವು ಅದನ್ನು ಬಳಸ್ತಾ ಇರಲ್ಲ ಅಷ್ಟೆ. ನೋಡಿ ಸ್ನೇಹಿತರೆ, ಆಧುನಿಕತೆ ಬೆಳೆದ ಹಾಗೆ ನಮ್ಮ ಆಹಾರ ಪದ್ಧತಿಯಲ್ಲೂ ಬದಲಾವಣೆ ಆಗ್ತಾ ಇರುತ್ತೆ. ಆಹಾರ ಬೇಗ ಆಗಬೇಕು ಅಂತ ಹೇಳಿ ನಾವೇನೋ ಕಂಡುಕೊಂಡಿರ್ತೀವಿ, ಅದೇನೋ ಆಗುತ್ತೆ. ಹಾಗೆ ನಮ್ಮ ಆಹಾರ ಪದ್ಧತಿ ಅನ್ನೋದು ವಿಶಿಷ್ಟವಾಗಿದೆ, ವಿನೂತನವಾಗಿದೆ. ಅಷ್ಟೇ ಅಲ್ಲದೆ ಈ ಆಹಾರ ಪದ್ಧತಿಯಲ್ಲಿ ಔಷಧಿ ಗುಣವೂ ಇದೆ, ಅಪಾಯವೂ ಇರುತ್ತೆ. ಹಾಗಾಗಿ ಆಯ್ಕೆ ನಮ್ಮದಾಗಿರ್ಬೇಕಷ್ಟೆ. ಈಗ ನಾವು ಕಾಳು ಮೆಣಸಿನ ಕೆಲವು ಔಷಧೀಯ ಗುಣಗಳು, ಕೆಲವು ಒಂದು ವಿಶೇಷ ಪಾಕಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಕಾಳು ಮೆಣಸು, ತುಳಸಿ ಹಾಗೂ ಜೇನುತುಪ್ಪವನ್ನು ತೆಗೆದುಕೊಳ್ಳಿ. ನಂತರದಲ್ಲಿ ಕುದಿಯುವ ನೀರಿಗೆ ಅದನ್ನು ಸೇರಿಸಿ, ನಂತರದಲ್ಲಿ 10 ನಿಮಿಷ ಕುದಿಸಿ, ನಂತರ ಸೇವನೆ ಮಾಡುವುದರಿಂದ ಅಜೀರ್ಣ ಸಮಸ್ಯೆ ದೂರವಾಗುತ್ತದೆ. ಪ್ರಿಯ ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯವಾದ ಸೂಚನೆ: ಆಹಾರವನ್ನು ನೀವು ಸೇವನೆ ಮಾಡುವಾಗ ಅಥವಾ ಈ ನೀರನ್ನು ನೀವು ಸೇವನೆ ಮಾಡುವಾಗ ಪೂರ್ತಿಯಾಗಿ ತಣ್ಣಗೆ ಆಗುವವರೆಗೂ ಕಾದಿದ್ದು ನಂತರದಲ್ಲಿ ಜೇನುತುಪ್ಪವನ್ನು ಸೇರಿಸಿ. ಯಾಕೆಂದರೆ ಜೇನುತುಪ್ಪ ವಿಷವಾಗಬಹುದು. ಇದು ನಿಮ್ಮ ಗಮನದಲ್ಲಿರಲಿ. ಯಾಕಂದರೆ ಬಿಸಿ ನೀರಿಗೆ, ಕುದಿಯುವ ನೀರಿಗೆ ಜೇನುತುಪ್ಪವನ್ನು ಯಾವುದೇ ಕಾರಣಕ್ಕೂ ಸೇರಿಸೋದಕ್ಕೆ ಹೋಗಬೇಡಿ. ಇದರಿಂದ ಗಂಭೀರವಾದ ಸವಾಲನ್ನು ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಕುದಿಸಿ ಆರಿಸಿದ ನೀರಿಗೆ ಈ ಜೇನುತುಪ್ಪವನ್ನು ಹಾಕಿ ನೀವು ಸೇವನೆ ಮಾಡ್ಬೋದು. ಕಾಳುಮೆಣಸು ಮತ್ತು ತುಳಸಿ ಎಲೆಯನ್ನು ಹಾಕಿದ್ರೂ ಪರವಾಗಿಲ್ಲ, ಆದರೆ ಜೇನುತುಪ್ಪವನ್ನು ಮಾತ್ರ ಹಾಕೋದಕ್ಕೆ ಹೋಗಬೇಡಿ. ಇದು ಕುದಿಸಿ ಆರಿಸಿದ ನಂತರನೇ ನೀವು ಹಾಕೋದು ಬಹಳ ಉತ್ತಮ ಆಗುತ್ತೆ. ಇನ್ನು ಹೊಟ್ಟೆ ಉಬ್ಬರ ಸಮಸ್ಯೆ ಇರುವಂಥವರು ಕಾದ ತುಪ್ಪಕ್ಕೆ ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಅನ್ನದಲ್ಲಿ ಕಲಸಿ ತಿನ್ನುವುದರಿಂದ ನಿಮಗೆ ಅಜೀರ್ಣದಲ್ಲಿ ಉಂಟಾಗುವಂಥ ಹೊಟ್ಟೆ ಉಬ್ಬರ ಏನಿರುತ್ತೆ ಅದು ನಿಮಗೆ ಕಡಿಮೆ ಆಗುತ್ತೆ. ಇನ್ನು ಮೊಸರನ್ನಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಗೂ ಬೆಲ್ಲವನ್ನು ಸೇರಿಸಿ ಸೇವನೆ ಮಾಡೋದರಿಂದ ಉರಿಯೂತ ಅಂದರೆ ಗುದದ್ವಾರದಲ್ಲಿ ಮತ್ತು ಮೂತ್ರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂತಹ ಉರಿಯೂತವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ನಿಮಗೆ ಸಹಾಯಕವಾಗುತ್ತೆ. ಇನ್ನು ಕಾಮಾಲೆ ಇರತಕ್ಕಂಥವರು ಪ್ರಮುಖವಾಗಿ ಮೂಲಂಗಿ ಹಾಗೆ ಕಾಳುಮೆಣಸು ಹಾಗೆ ಉಪ್ಪನ್ನು ಸೇರಿಸಿ ಸೇವನೆ ಮಾಡೋದರಿಂದ ಕಾಮಾಲೆ ಕಡಿಮೆ ಆಗುತ್ತದೆ. ಇನ್ನು ಮಲೇರಿಯಾ ಸಮಸ್ಯೆ ಇರ್ತಕ್ಕಂಥವರು 1 ಟೀ ಸ್ಪೂನ್ ಕಾಳುಮೆಣಸಿನ ಪುಡಿ ಹಾಗೆ 1 ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಸೇವನೆ ಮಾಡೋದರಿಂದ ನಿಮಗೆ ಮಲೇರಿಯಾ ದೂರವಾಗುತ್ತದೆ. ಇನ್ನು ಅತಿಯಾದ ಬಾಯಾರಿಕೆ ಇರುವಂಥವರು ಅರ್ಧ ಟೀ ಸ್ಪೂನ್ ಕಾಳು ಮೆಣಸನ್ನು ಚೆನ್ನಾಗಿ ಹುರಿದುಕೊಂಡು ನಂತರದಲ್ಲಿ 2 ಬಟ್ಟಲು ನೀರಿಗೆ ಅದನ್ನು ಹಾಕಿ ಕುದಿಸಿ ಆರಿಸಿ ಕುಡಿಯೋದ್ರಿಂದ ನಿಮಗೆ ಅತಿಯಾದ ಬಾಯಾರಿಕೆ ಕಡಿಮೆ ಆಗುತ್ತದೆ. ಇನ್ನು ತಲೆನೋವು ಇರ್ತಕ್ಕಂಥವರು ಕಪೋಲಗಳಿಗೆ ನುಗ್ಗೆ ರಸ ಮತ್ತು 1-2 ಕಾಳು ಮೆಣಸನ್ನು ಸೇರಿಸಿ ನುಣ್ಣಗೆ ಅರೆದು ಅದನ್ನು ಹಚ್ಚುವುದರಿಂದ ತಲೆನೋವು ಕಡಿಮೆ ಆಗುತ್ತದೆ. ಇನ್ನು 1 ಬಟ್ಟಲು ನೀರಿಗೆ 1 ಚಿಟಿಕೆ ದಾಲ್ಚಿನ್ನಿ ಹಾಗೆ 1 ಚಿಟಿಕೆ
ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಕುದಿಸಿ ನಂತರದಲ್ಲಿ ಅದನ್ನು ಆರಿಸಿ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಕುಡಿಯೋದರಿಂದ ನಿಮಗೆ ನೆಗಡಿ ಅನ್ನೋದು ಕಡಿಮೆ ಆಗುತ್ತೆ. ಇನ್ನು ಪ್ರಮುಖವಾಗಿ ಬಿಸಿ ಹಾಲಿಗೆ ಕಲ್ಲು ಸಕ್ಕರೆ ಪುಡಿ ಮತ್ತು ಕಾಳುಮೆಣಸಿನ ಪುಡಿಯನ್ನು ಸೇರಿಸಿ ಸೇವನೆ ಮಾಡೋದರಿಂದ ನಿಮಗೆ ಕೆಮ್ಮು ಕಡಿಮೆ ಆಗುತ್ತದೆ. ಇನ್ನು ಸಮ ಪ್ರಮಾಣದ ಸಕ್ಕರೆ ಹಾಗೂ ಸಮ ಪ್ರಮಾಣದ ಕಾಳುಮೆಣಸು ಇವುಗಳನ್ನು ಸೇರಿಸಿ ಮಸೆದು ಇದನ್ನು ಸೇವನೆ ಮಾಡೋದರಿಂದ ನಿಮಗೆ ಕೆಮ್ಮು ಮತ್ತು ನೆಗಡಿ ಕಡಿಮೆಯಾಗುತ್ತದೆ. ಇನ್ನು ಗಂಟಲು ನೋವಿನ ಸಮಸ್ಯೆ ಇರತಕ್ಕಂಥವರು ಪ್ರಮುಖವಾಗಿ ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿನ ಹಾಗೂ ಕಾಳುಮೆಣಸಿನ ಪುಡಿಯನ್ನು ಸೇರಿಸಿ ಸಮ ಪ್ರಮಾಣದಲ್ಲಿ ಸಕ್ಕರೆಯನ್ನು ಹಾಕಿ ಸೇವನೆ ಮಾಡೋದರಿಂದ ಗಂಟಲು ನೋವು ಕಡಿಮೆಯಾಗುತ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ, ಈ ಕಾಳುಮೆಣಸಿನಲ್ಲಿ ಹಲವಾರು ಪ್ರಯೋಜನ ಇದೆ. ಆ ಪ್ರಯೋಜನದ ಬಗ್ಗೆ ನೀವು ಕೂಲಂಕುಷವಾಗಿ ಅರ್ಥೈಸಿಕೊಂಡು ವೈದ್ಯರ ಸಲಹೆ ಪಡ್ಕೊಂಡು ಇದನ್ನು ಸೇವನೆ ಮಾಡೋದರಿಂದ ನಿಮಗೆ ಅದರೇ ಆದಂತಹ ಮಹತ್ವವಾದಂತಹ ಪರಿಣಾಮ ನಿಮಗೆ ಸಿಗುತ್ತೆ. ಯಾಕಂದರೆ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಪ್ರಯೋಗಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಇದು ನಮ್ಮ ಮಾಹಿತಿ ಖಜಾನೆಯ ಕಳಕಳಿಯ ಮನವಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇದರಿಂದ ಏನಾದರೂ ಒಂದಿಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತಾದರೆ ನಮ್ಮ ಈ ಶ್ರಮ ಸಾರ್ಥಕವಾಗುತ್ತೆ. ಹಾಗಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.